ಬಾಗಲಕೋಟೆಗೆ ಕರ್ಸಿದ್ರೆ ಒಂದ್ ಸ್ವಲ್ಪ ಇನ್ನೂ ಅನುಕೂಲ ಆಕೈತಿ ಅಂತ ನಮ್ದು ಒಂದು ಮನವಿ ಸಾಹೇಬ್. ಅವರು ಬರಾವಲ್ರು. ಈಗ ಕೇರಳದಲ್ಲಿದ್ದಾರೆ ಅವರು. ಹ್ಞೂ ಸರ್. 4ನೇ ತಾರೀಕು ಕೇರಳದಲ್ಲಿ ಇರ್ತಾರೆ. ಹಾಂ ಸರ್. 5ನೇ ತಾರೀಕು ದಾವಣಗೆರೆಗೆ ಹೋಗ್ತಾರೆ. ಹಾಂ ಸರ್. 6, 7 ಇಲ್ಲಿ ಇರ್ತಾರೆ. ಹಾಂ ಸರ್. ಬಂದ್ರೆ ಭಾಳ ಚಲೋ ಆಕೈತೆ ಸರ್. ಬಂದೇ ಬರ್ತಾರ್ರಿ. ತಾವು ಹೇಳಿದ್ರೆ ಸಾಕು, ಅದೇ ಆಶ್ವಾಸನೆ ಬೇಕಾಗಿರೋದು. 6, 7 2 ದಿನ ಇಲ್ಲಿರ್ತಾರೆ. ಹಾಂ ಸರ್. ಒಂದು ದಿನ ಮಾತ್ರ ದಾವಣಗೆರೆಯಲ್ಲಿ ಇರ್ತಾರೆ. ಯಾರ್ರಿ ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. DK ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ಇವತ್ತು ನಮ್ಮ ಕಾರ್ಯಕ್ರಮಗಳ ನಡೀತದೆ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೆ ಭಾರ ಆಗ್ತಾ ಇದೆಯಾ? ತುಂಬಾ ಭಾರ ಆಗ್ತಾ ಇದೆಯಾ? ಯಾಕೆಂದ್ರೆ ಜಮೀರ್ ಅವರು ದೂರ ಆಗ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ಬಿಜೆಪಿ, ಕಾಂಗ್ರೆಸ್ ಮತ್ತೆ ಇತರೆ ಪಕ್ಷಗಳು ಸೇರಿದಂತೆ ಬಹಳ ರೀತಿಯ ಬಿರುಸಿನ ಪೈಪೋಟಿಯನ್ನ, ಪ್ರಚಾರವನ್ನ, ರಾಜಕೀಯ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಕಾಂಗ್ರೆಸ್ ಪಾಳೆಯಕ್ಕೆ ದೊಡ್ಡ ತಲೆನೋವಾಗಿರೋದು ಏನು ಅಂದ್ರೆ ಜಮೀರ್ ಅವರ ದೂರ ಮತ್ತು ಜಮೀರ್ ಅವರ ಮೌನ. ಕಾಂಗ್ರೆಸ್ ಪಾಳ್ಯದಲ್ಲಿ ಮುಸ್ಲಿಂ ಸಮುದಾಯದಲ್ಲೇ ಅತ್ಯಂತ ಪ್ರಭಾವಿ ನಾಯಕರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಈಗ ಕೇರಳದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಟಾರ್ ಪ್ರಚಾರಕರಾಗಿ ಬ್ಯುಸಿ ಆಗಿದ್ದಾರೆ. ಆದ್ರೆ ಇಲ್ಲಿ ಮುಖ್ಯಮಂತ್ರಿಗಳು ಬಾಗಲಕೋಟೆಗೆ ಪ್ರಚಾರಕ್ಕೆ ಹೋದ್ರೆ ಅಲ್ಲೂ ಕೂಡ ಜಮೀರ್ ಅವ್ರನ್ನ ಕರೆಸಿದ್ರೆ ಬಹಳ ಚೆನ್ನಾಗಿರುತ್ತೆ, ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಇಲ್ಲಿ DK ಶಿವಕುಮಾರ್ ಅವರು ದಾವಣಗೆರೆಗೆ ಬಂದ್ರೆ ಇಲ್ಲಿ ಜಮೀರ್ ಅವರ ಫೋಟೋ ಇಟ್ಕೊಂಡು ಜಮೀರ್ ಅವ್ರ ಪ್ರಚಾರಕ್ಕೆ ಬರಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಹೇಳ್ತಿದ್ದಾರೆ. ಒಂದ್ ಕಡೆ ಮುಖ್ಯಮಂತ್ರಿಗಳಿಗೆ ಒತ್ತಡ ಮತ್ತು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ಉಪಮುಖ್ಯಮಂತ್ರಿಗಳಲ್ಲಿ ಒತ್ತಡ, ಇವರಲ್ಲಿ ಮನವಿ ಮಾಡ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಕಾಂಗ್ರೆಸ್ ಪಾಳ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಒಬ್ಬ ಒಳ್ಳೆಯ ನಾಯಕನಾಗಿ, ಅದರಲ್ಲೂ ಮುಸ್ಲಿಂ ನಾಯಕನಾಗಿ, ಪ್ರತಿಷ್ಠಿತ ನಾಯಕನಾಗಿ ರೂಪುಗೊಳ್ತಿದ್ದಾರಾ? ಇವೆಲ್ಲ ನೋಡಿದಾಗ ಖಂಡಿತ ರೂಪುಗೊಳ್ತಿದ್ದಾರೆ. ನೋಡಿ, ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಈ ಸಲ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತೇಳಿ ಅತ್ಯಂತ ದೊಡ್ಡ ದನಿ ಎತ್ತಿದ್ರು. ದಾವಣಗೆರೆಗೆ ಬಂದು ಮುಸ್ಲಿಂ ಸಮುದಾಯದ ಜನರ ಜೊತೆ ಮಾತಾಡಿ ಅವರ ಅಹವಾಲುಗಳನ್ನ, ಅವರ ಮಾತುಗಳನ್ನ, ಸಂವೇದನೆಗಳನ್ನೆಲ್ಲ ಕೇಳ್ಕೊಂಡು ದಾವಣಗೆರೆಯಲ್ಲೇ ನಿಂತ್ಕೊಂಡು ಮುಸ್ಲಿಂ ಸಮುದಾಯಕ್ಕೆ ಈ ಸರಿ ಟಿಕೆಟ್ ಅನ್ನ ಕೊಡಬೇಕು. ಯಾವಾಗ ದಾವಣಗೆರೆಗೆ ಜಮೀರ್ ಅಹಮದ್ ಖಾನ್ ಅವರು ಬಂದು ಮುಸ್ಲಿಮರ ಮಾತುಗಳನ್ನ ಆಲಿಸಿಕೊಂಡು ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು, ಈ ಸಲ ಅವ್ರಿಗೆ ಅನ್ಯಾಯ ಆಗಿದೆ, ಅವರ ಬಾಹುಳ್ಯ ಜಾಸ್ತಿ ಇದೆ ಈ ಕ್ಷೇತ್ರದಲ್ಲಿ ಅಂತೇಳಿ ಹೇಳಿದ ಕ್ಷಣ SS ಮಲ್ಲಿಕಾರ್ಜುನ್ ಅವರು ತಮ್ಮದೇ ಆದ ಮಾತಿನ ದಾಟಿಯಲ್ಲಿ ಅವನ್ಯಾರು ಇಲ್ಲಿ ಬರಕ್ಕೆ ಅವನಿಗೇನು ಅಧಿಕಾರ, ನಮ್ ಕ್ಷೇತ್ರ ಇದು ಅಂತ ಹೇಳಿ ಒಂದು ರೀತಿಯ ಗೌಡಿಕೆಯ ಮಾತುಗಳನ್ನ ಹೇಳಿದ್ರು. ಈ ಮಾತಿಗೆ ಕೌಂಟರ್ ಆಗಿ ಜಮೀರ್ ಅಹಮದ್ ಖಾನ್ ಅವರು, ಅರೆ ಮುಸ್ಲಿಂ ಸಮುದಾಯದ ಲೀಡರ್ ನಾನು, ಆ ದಾವಣಗೆರೆ ಭಾಗದ ಮುಸ್ಲಿಂ ಸಮುದಾಯದ ಜನ ನನ್ನ ಹತ್ರ ಬರದೆ ನಾನು ಅವ್ರ ಹತ್ರ ಹೋಗದೆ ಇನ್ಯಾರ ಹತ್ರ ಹೋಗೋಣ, ಟಿಕೆಟ್ ಬೇಕು ಅಂತೇಳಿ ಅವರು ಮನವಿ ಮಾಡಿದ್ದಾರೆ. ನಾನು ಕೂಡ ಆಗ್ರಹ ಪಡ್ತಿದ್ದೀನಿ, ಟಿಕೆಟ್ ಕೊಡಬೇಕು, ಈ ಸಲ ಸಹಜವಾಗಿ ಆ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯ ಕಲ್ಪಿಸಬೇಕು ಅಂತ ಹೇಳಿದ್ದೀನಿ. ಇದ್ರಲ್ಲಿ ತಪ್ಪೇನಿದೆ? ಇದು ಯಾರ್ದು ಕ್ಷೇತ್ರ ಅಲ್ಲ. ಈ ಲೋಕಸಭೆ ವಿಧಾನಸಭಾ ಕ್ಷೇತ್ರಗಳು ಯಾರಿಗೂ ಜಹಗೀರ್ ಕೊಟ್ಟಿಲ್ಲ, ಯಾರಿಗೂ ಗುತ್ತಿಗೆ ಕೊಟ್ಟಿಲ್ಲ, ಪರ್ಮನೆಂಟ್ ಆಗಿ ಕೊಟ್ಟಿಲ್ಲ ಅಂತ ಹೇಳಿ ಇಂಡೈರೆಕ್ಟ್ ಆಗಿ SS ಮಲ್ಲಿಕಾರ್ಜುನ್ ಅವರಿಗೆ ಕೌಂಟರ್ ಕೊಟ್ಟರು. ಅದಾದ ನಂತರ ಎಲ್ಲ ಬೆಳವಣಿಗೆಗಳು ಗೊತ್ತೇ ಇದೆ. ಜಮೀರ್ ಅಹಮದ್ ಖಾನ್ ಅವರ ಮಾತಿಗೆ ಮುಖ್ಯಮಂತ್ರಿಗಳು ಅಷ್ಟೊಂದು ಕಿಮ್ಮತ್ತನ್ನ ಕೊಡ್ಲಿಲ್ಲ. ಅವರು ಸಮುದಾಯದ ಪರವಾಗಿ ಮಾತಾಡಿದ್ರು ಕೂಡ ಅವರಿಗೆ ಮುಸ್ಲಿಂ ಸಮುದಾಯದ ನಾಯಕರು ಸಪೋರ್ಟ್ ಮಾಡಲಿಲ್ಲ. ಕೊನೆಗೆ ಅವರು ಬೇಸರ ಆಗಿ ಪಕ್ಷದ ತೀರ್ಮಾನನೋ ಅಥವಾ ಅವ್ರ ತೀರ್ಮಾನ ಏನೋ ಕೇರಳಕ್ಕೆ ಪ್ರಚಾರಕ್ಕೆ ಹೋದ್ರು. ಇದೀಗ ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿಗಳನ್ನೇ ಅಲ್ಲಿನ ಜನ ಕೇಳ್ತಾ ಇದ್ದಾರೆ, ಜಮೀರ್ ಅವ್ರನ್ನ ಕರೆಸಿ. ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ, ಇಲ್ಲ ಅವರು ಸ್ಟಾರ್ ಪ್ರಚಾರಕರು ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಬರ್ತಾರೆ, ಖಂಡಿತ ಬರ್ತಾರಪ್ಪ, ಕರೆಸ್ತೀನಿ, ದಾವಣಗೆರೆಗೆ 5ನೇ ತಾರೀಕು ಬರ್ತಾರೆ, 6, 7 ಇಲ್ಲೇ ಇರ್ತಾರೆ ಅಂತ ಹೇಳಿ ದಾವಣಗೆರೆಯಲ್ಲಿ ಜಮೀರ್ ಅಹಮದ್ ಅವ್ರನ್ನ ಕರೆಸಬೇಕು ಅಂತ ಹೇಳಿ ಅವರ ಅಭಿಮಾನಿ ಅವರು DK ಶಿವಕುಮಾರ್ ಅವ್ರಿಗೆ ಹೇಳಿದಾಗ ಸಹಜವಾಗಿಯೇ DK ಶಿವಕುಮಾರ್ಗೆ ಮತ್ತೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಅಷ್ಟೊಂದು ಚೆನ್ನಾಗಿಲ್ಲ. ರಾಜಕೀಯ ಅಸಮಾಧಾನಗಳು, ಭಿನ್ನಮತಗಳು ಇದ್ದೇ ಇರ್ತಲ್ಲ. ನೋಡ್ರಿ, ಜಮೀರ್ ಒಬ್ಬರಿಂದ ಪಕ್ಷ ಅಲ್ಲ, ಇದು ನಮ್ಮ ಪಕ್ಷದ ಸಿದ್ಧಾಂತದ ಪಕ್ಷ. ವ್ಯಕ್ತಿಗಿಂತ ನಮಗೆ ಪಕ್ಷದ ಸಿದ್ಧಾಂತ ಬಹಳ ಮುಖ್ಯ. ವ್ಯಕ್ತಿಯಿಂದ ಪಕ್ಷ ಅಲ್ಲ, ಪಕ್ಷದಿಂದ ವ್ಯಕ್ತಿ. ನೋಡೋಣ, ಅವ್ರು ಕರ್ಸೋಣ, ಅವ್ರು ಪ್ರಚಾರಕ್ಕೆ ಹೋಗಿದ್ದಾರೆ ಅಂತ ಹೇಳಿ
ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದಾಗ ಈ ಎರಡೂ ಬೈ ಎಲೆಕ್ಷನ್ ಕ್ಷೇತ್ರಗಳಲ್ಲಿ ಅಲ್ಲಿರುವಂತಹ ಮತದಾರರು, ಅದರಲ್ಲೂ ಮುಸ್ಲಿಂ ಮತದಾರರು ಜಮೀರ್ ಬಗ್ಗೆ ಒಂದು ಒಲವನ್ನ, ಪ್ರೀತಿಯನ್ನ ಇಟ್ಟುಕೊಂಡಿದ್ದಾರೆ. ಅವರು ತಮ್ಮ ಸಮುದಾಯದ ಬಗ್ಗೆ ದನಿ ಎತ್ತಿರೋದ್ರ ಬಗ್ಗೆ ಅವ್ರಿಗೊಂದು ಪ್ರೀತಿ ಇದೆ, ಅವರು ಬೇಕು ನಮಗೆ ಅಂತ ಹೇಳಿ ಹೇಳ್ತಿದ್ದಾರೆ. ಅಂದ್ರೆ ಯೋಚನೆ ಮಾಡಿ, ಬಹುಶಃ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರಷ್ಟು ಫೇವರೇಟ್ ಅಥವಾ ಮಾಸ್ ಲೀಡರ್ ಯಾರೂ ಇಲ್ಲ. ಆದ್ರೂ ಜಮೀರ್ ಅವ್ರನ್ನ ಕೇಳ್ತಿದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯನವ್ರಿಗೂ ಆಶ್ಚರ್ಯ ಆಗಿದೆ. ಏನಪ್ಪಾ ಜಮೀರ್ ಈ ಲೆವೆಲ್ಗೆ ಹೈಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಬಹುಶಃ ತಪ್ಪೇನಿಲ್ಲ, ತನ್ನ ಸಮುದಾಯದ ಬಗ್ಗೆ ದನಿ ಎತ್ತಿದ್ರೆ, ತನ್ನ ಸಮುದಾಯಕ್ಕೋಸ್ಕರ ಟಿಕೆಟ್ ಕೊಡಿ ಅಂತ ಹೇಳಿರೋ ಕಾರಣ ಈ ಒಂದು ಮನೋ ಇಂಗಿತ ಸಮುದಾಯಕ್ಕೆ ಅರ್ಥ ಆಗಿದೆ. ಸಿದ್ದರಾಮಯ್ಯವ್ರು ಮನಸ್ಸು ಮಾಡಿದ್ರೆ ಜಮೀರ್ ಅವರ ಮಾತಿಗೆ ಕಿಮ್ಮತ್ತನ್ನ ಕೊಟ್ಟು ಟಿಕೆಟ್ ಅನ್ನ ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಕೊಡ್ಬೋದಿತ್ತು ಮುಸ್ಲಿಂ ಸಮುದಾಯಕ್ಕೆ, ಆದರೆ ಕೊಟ್ಟಿಲ್ಲ. ಆದ್ರೆ ಇವತ್ತು ಬಾಗಲಕೋಟೆಗೂ ಅವರೇ ಬೇಕಾಗಿದೆ ಪ್ರಚಾರಕ್ಕೆ, ದಾವಣಗೆರೆಗೂ ಅವರೇ ಬೇಕಾಗಿದೆ. ಹಾಗೆ ನೋಡಿದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ ಎಸ್ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಅವರ ನಡುವೆ ಈ ಒಳ ಮುನಿಸು ಇನ್ನೂ ಶಮನ ಆಗಿಲ್ಲ. ಅವ್ರು 5ನೇ ತಾರೀಕು ದಾವಣಗೆರೆಗೆ ಬರ್ತಾರೆ ಅನ್ನೋದೇ ಡೌಟ್ ಆಗಿದೆ. ಯಾಕೆಂದ್ರೆ ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ನಾನೇ ಯಾಕೆ ಬರಬೇಕು? ಬಹುಶಃ ಸಿದ್ದರಾಮಯ್ಯನವರ ಮಾತಿಗೆ ಕಟ್ಟು ಬಿಟ್ಟು ಬಾಗಲಕೋಟೆಗೆ ಹೋಗ್ಬೋದು, ಆದ್ರೆ ದಾವಣಗೆರೆಗೆ ಬರ್ತಾರ? ಡೌಟ್ ಇದೆ. ಒಂದ್ ವೇಳೆ ಬಂದ್ರೂ ಕೂಡ ಪಕ್ಷದ ಪರವಾಗಿ ವೋಟ್ ಹಾಕಿ ಅನ್ನೋ ರೀತಿಯಲ್ಲಿ ಹೃದಯಪೂರ್ವಕವಾಗಿ ಮತಯಾಚನೆ ಮಾಡ್ತಾರ? ಡೌಟ್ ಇದೆ. ಕೆಲವೊಂದು ಸಂದರ್ಭಗಳು ಒಬ್ಬ ವ್ಯಕ್ತಿಯನ್ನ ದೊಡ್ಡ ಲೀಡರ್ ಅನ್ನ ಕ್ರಿಯೇಟ್ ಮಾಡ್ತವೆ ಅಂತ ಹೇಳ್ತೀವಲ್ಲ, ಆ ಸಂದರ್ಭ ಇದೆಯಾ? ಬಹುಶಃ ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಆಗ್ರಹ ಸರಿಯಾಗಿಯೇ ಇತ್ತು. ಬಹುಶಃ ಈ ಜಮೀರ್ ಅಹಮದ್ ಖಾನ್ ಅವರ ಈ ಅಂತರ ಕಾಂಗ್ರೆಸ್ಗೆ ಏನಾದರೂ ಹೊಡೆತ ಒಳೇಟು ಕೊಡುವ ಸಾಧ್ಯತೆಗಳಿವೆಯಾ ಗೊತ್ತಿಲ್ಲ. ಆದರೆ ಜಮೀರ್ ಅವರ ದೂರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯ ಕಾಡುವಿಕೆ, ಒಂದೊಂದು ಮಿಸ್ ಮಾಡ್ಕೊಂಡ್ರು ಅಂತ ಹೇಳ್ತಾರಲ್ಲ, ಅದು ಈಗ ಗೊತ್ತಾಗ್ತಾ ಇದೆ. ಸಿಟ್ಟಿರ್ಬೋದು DKಗೆ ಜಮೀರ್ ಬಗ್ಗೆ, ಸಿದ್ದರಾಮಯ್ಯವ್ರಿಗೂ ಈಗ ಸಿಟ್ಟು ಬಂದಿರ್ಬೋದು, ಆದರೆ ಜಮೀರ್ ಅವಶ್ಯಕತೆ ಈಗ ಇದೆ. ನೋಡೋಣ ಇದು ಯಾವ್ಯಾವ ಆಯಾಮಗಳನ್ನ, ಯಾವ್ಯಾವ ಪರಿಣಾಮಗಳನ್ನ ಉಂಟು ಮಾಡಬಹುದು ಅನ್ನೋದನ್ನ. ಬಹುಶಃ ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯ ಜಮೀರ ಪರವಾಗಿದೆ, ಅವರು ಟಿಕೆಟ್ ಕೊಡಿಸ್ತಾರೆ ಅನ್ನೋಂಥ ವಿಶ್ವಾಸ ಇತ್ತು. ಕೊನೆಗೆ ಹೈಕಮಾಂಡ್ ಅವ್ರ ಮಾತನ್ನ ಕೇಳಲಿಲ್ಲ. ಅಲ್ಲಿನ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಜನರು ಈಗ ಸದ್ಯಕ್ಕೆ ಯಾರ ಮಾತನ್ನು ಕೇಳೋ ಸ್ಥಿತಿಯಲ್ಲಿ ಇಲ್ಲ. ತಮಗಾಗಿರುವ ದೊಡ್ಡ ಅನ್ಯಾಯ, ಕಾಂಗ್ರೆಸ್ ಪಕ್ಷ ಮಾಡಿರುವ ರಾಜಕೀಯ ದ್ರೋಹ ಮನವರಿಕೆಯಾಗಿದೆ. ಅದು ಈಗ ಆ ಮನವರಿಕೆಯ ಪಾಠ ಚುನಾವಣೆಯ ಫಲಿತಾಂಶದ ನಂತರ ಕಾಂಗ್ರೆಸ್ಗೆ ಅರ್ಥವಾಗಬೇಕಾಗಿದೆ. ಅರ್ಥ ಆಗತ್ತೆ. ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮ ಭೇಟಿ ಮಾಡ್ತೇನೆ. ನಮಸ್ಕಾರ.